ಏಕಾಏಕಿ ಬಂದಿಲ್ಲ ಮೇಡಮ್. ಈವೆಂಟ್ ನಡೀತಿದೆ ಅಂತ ನಮ್ಗೆ ಗೊತ್ತಿತ್ತು, ನಾವು ಹೇಳಿದ್ವಿ, ನಮ್ಮ ಫ್ಯಾನ್ಸ್ ಎಲ್ಲ ಬರ್ತಾರೆ ಅಂತ, ನಮಗೂ ನಮ್ಮ ಅಸೋಸಿಯೇಷನಿಂದ ಫ್ಯಾನ್ಸ್ ಬರ್ತಾರೆ ಅಂತ ಗೊತ್ತಿತ್ತು. ಹೊರಗಡೆ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ ಮೇಡಮ್, ಇಡೀ ಗಾಂಧಿನಗರ ಬ್ಯಾನರ್ ಹಾಕಿದ್ದೀವಿ. ನಾವು ನಮಗೊಂದು ಈ ಸಿನಿಮಾ ಮೇಲೆ ನಮಗೂ ಬೇರೆ ಥರದ್ದು ಅಂದರೆ ಈಗ ಈ ನಿಮ್ಮ ಮೀಡಿಯಾದವ್ರಾಗಿ ನಿಮಗೆ ಕೇಳ್ತೀನಿ ಮೇಡಮ್, ಈ ಸಿನಿಮಾ ನೋಡಿದಾಗ ಪ್ರಜ್ವಲ್ ಅವ್ರಿಗೆ ಬೇರೆ ಥರದ್ದು ಒಂದು ಆಗುತ್ತೆ ಅಂತ ನಿಮ್ಗೆ ಅನಿಸಿದೆ ಅನಿಸಿಲ್ವಾ ಮೇಡಮ್? ಅನ್ಸೋದಿಲ್ಲ ಅಲ್ಲ ಒಂದು ಎಸ್ ಮೇಡಮ್. ನಾನು ನೀವೀಗ ಅವರು 2 ತಿಂಗಳಿಂದ ನಿರಂತರವಾಗಿ ಮೆಸೇಜ್ ಮಾಡ್ತಾ ಇದ್ದಾರೆ, ಕಾಲ್ ಮಾಡ್ತಾ ಇದ್ದಾರೆ, ಯಾವುದಕ್ಕೂ ಕೂಡ ಸ್ಪಂದಿಸ್ತಾ ಇಲ್ಲ. ಇವ್ರು ನಿನ್ನೆ ಕೂಡ ಟ್ರೈ ಮಾಡಿದ್ದಾರೆ, ಅದಕ್ಕೂ ಕೂಡ ಅವ್ರು ಸ್ಪಂದಿಸಲಿಲ್ಲ. ಅವ್ರ ಪರ್ಸ್ಪೆಕ್ಟಿವ್ ಹೇಳಿದ್ಬಿಟ್ರೆ ಸಾಕಾಗಲ್ವಲ್ಲ? ಅಲ್ಲ ಸ್ಪಂದಿಸಲಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ? ಅವ್ರ ಪರ್ಸ್ಪೆಕ್ಟಿವ್ ನಾನು ಹೇಳ್ತಾ ಇರೋದು ಮೇಡಮ್, ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಅವ್ರು ಹೇಳ್ತಿದ್ದಾರೆ, ಅದನ್ನ ನೀವು ಕೇಳ್ತಿದ್ದೀರಾ. ಅವ್ರ ಪಾಯಿಂಟ್ ಇವಾಗ ಡಬ್ಬಿಂಗ್ ಇಲ್ಲ ಅನ್ನುವಂತ ನಿಮಗೆ ಗೊತ್ತಾಗಿದೆ. ಅಷ್ಟೇ ಮೇಡಮ್. ಶೂಟಿಂಗ್ ಸಂದರ್ಭದಲ್ಲಿ ಕೂಡ ಇದ್ರಿ, ಅವ್ರು ಹೇಳ್ತಿದ್ದಾರೆ, ಅವರೆಲ್ಲ ನಮ್ಮ ಫ್ರೆಂಡ್ಸ್ ಅವರೇ, ಗೊತ್ತಿರುವವರೇ. ನಾನು ಮಾತ್ರ ಇದ್ದಿದ್ದು ಮೇಡಮ್, ನಾನು ಮಾತ್ರ ಇದ್ದಿದ್ದು ಮೇಡಮ್. ಇಲ್ಲಿರೋರು ಅವ್ರಿಗೆ ಗುರು ಸರ್ ಹೇಳೋರು ಎಲ್ರಿಗೂ ನನ್ನ ಏನೋ ಗುರುಗತ್ ಗಾಣಿಗ ಫಿಲಮ್ಸಿಂದ ಪೇಮೆಂಟ್ ಹೋಗಿದೆ, ಸಂಬಳ ಹೋಗಿದೆ ಅಂತ. ಇಲ್ಲಿ ಸಂಬಳ ಇಸ್ಕೊಂಡು ಯಾರೂ ಬಂದಿಲ್ಲ ಮೇಡಮ್, ನಾನು ಮಾತ್ರ ಇದ್ದಿದ್ದು ಮೇಡಮ್. ಆಸ್ ಎ ಪರ್ಸನ್ ನಾನು ವರ್ಕ್ ಮಾಡ್ತಿದ್ದೆ ಪ್ರಜ್ವಲ್ ಸರ್ ಹತ್ರ, ನಾನಿದ್ದೆ. ನಾನು ವರ್ಕ್ ಬಿಟ್ಟು ಅವ್ರ ಹತ್ರ 6 ಮಂತ್ ಆಗಿದೆ, ಓಕೆನಾ. ನಾನು ಆಸ್ ಎ ಅಭಿಮಾನಿಯಾಗಿ ಇಡೀ ನೀವು ಯಾರನ್ನ ಬೇಕಂದರೆ ಕೇಳ್ಕೊಳ್ಳಿ, ಆಲ್ಮೋಸ್ಟ್ ಇಲ್ಲಿ ಮೀಡಿಯಾದವ್ರಿಗೂ ನಾನು ಒಂದಷ್ಟು ಜನಕ್ಕೆ ಗೊತ್ತಿರ್ಬೋದು ಅನ್ಸುತ್ತೆ. ಆಸ್ ಎ ಫ್ಯಾನ್ ನಾನು ಪ್ರಜ್ವಲ್ ಅವ್ರಿಗೆ ಎಂಟ್ರಿ ಆಗಿರೋದು ಸಾಗರ್ ಸಿನಿಮಾಯಿಂದ. ನಾನು ಅವ್ರ ಫ್ಯಾನ್ಸ್ ಅಸೋಸಿಯೇಷನಲ್ಲಿ ಕೆಲಸ ಮಾಡ್ತಿರೋ, ನಾನು ಫ್ಯಾನ್ಸ್ ಅಸೋಸಿಯೇಷನಿಂದ ನಾನು ಅವ್ರ ಜೊತೆ ಕೆಲಸ ಮಾಡ್ತಿದ್ದೆ. ನಾನು ಕೆಲಸ ಬಿಟ್ಟಿದ್ದೀನಿ. ಅವ್ರು ಹೇಳಿದ್ರು ಅವರೇ ಬೇಕು ಅಂತ ಮಾಡಿರ್ಬಹುದೇನೋ ಅಂತ. ಅದನ್ನು ಆ ಮಾತನ್ನ ಗುರು ಸರ್ ವಾಪಸ್ ತಗೋಬೇಕು. ಟೀಸರ್ ಇಲ್ಲಲ್ಲ, ಟೀಸರ್ ಇಲ್ಲ, ಅದ್ರಲ್ಲಿ ವಾಯ್ಸೇ ಇರಲಿಲ್ಲ ಅಣ್ಣ. ಹೆಸರು ಮರ್ತದೆ, ಸಾರಿ, ಅದ್ರಲ್ಲಿ ವಾಯ್ಸೇ ಇರಲಿಲ್ಲ ಅಣ್ಣ, ಸಾಂಗಲ್ಲಿತ್ತು. ಅವಾಗ ಗುರು ಸರ್ ಏನು ಹೇಳಿದರು ನಮಗೆ, ಸಾರಿಗೆ ಆಗಿರ್ಬೋದು ನಮಗೆ, ಅಂದರೆ ನಮ್ಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಏನಾಗಿತ್ತು, ಸಾಂಗ್ ಅಲ್ವಾ, ದಿಸ್ ನಾಟ್ ಮ್ಯಾಟರ್ ಅಂತ ಗುರು ಸರ್ ಹೇಳಿದ್ರು. ಓಕೆ ಮೇಡಮ್, ಒಂದು ನಿಮಿಷ. ಆಮೇಲೆ ಹೇಳಿ ಇಲ್ಲ ಅನ್ನೋ ಕಾರಣಕ್ಕೆ ಬೇರೆಯವರಿಂದ ಮಾಡಿಸಿದ್ದಾರೆ ಅಂತ ಈಗ ಟೀಮ್ ಕ್ಲಾರಿಟಿ ಕೊಟ್ಟಿರೋದು. ಪ್ರಜ್ವಲ್ ಆ ಇನ್ಫಾರ್ಮೇಷನ್ ಪ್ರಜ್ವಲ್ ಅವ್ರಿಗೆ ಇದೆಯಾ ಮೇಡಮ್? ಇನ್ಫಾರ್ಮೇಶನ್ ಪ್ರಜ್ವಲ್ ಸರ್ ಇವನ್ ಯಾರಿಗೂ ಯಾವತ್ತು, ಇವನ್ ನಾವುಗಳಿದ್ದೀವಲ್ಲ ನಮ್ಗಳಿಗೂ ಯಾವತ್ತೂ ಸ್ಪಂದಿಸಲ್ಲ ಸರ್. ಆಕ್ಚುಲಿ ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ, ನಾವು ಏನೋ ಒಂದು ವಿಚಾರಕ್ಕೆ ಯಾವ್ದೋ ಒಂದು ಸುದ್ದಿ ಬಂದ್ರು ಅಂದ್ರು ಇವನ್ ಜರ್ನಲಿಸ್ಟ್ ನಮ್ಗಳಿಗೆ ಗೊತ್ತೆ, ನಮ್ ಸುತ್ತ ಇದ್ದವ್ರನ್ನು ಕೂಡ ಅವ್ರು ಸ್ಪಂದಿಸಲ್ಲ. ಸೊ ನಾವ್ ಅವ್ರನ್ನ ಕೇಳಕ್ಕೂ ನಮ್ಗೆ ಅವ್ರು ಸಿಗಲ್ಲ ಕನೆಕ್ಷನ್. ಇದು ನಿಜವಾದ ಒಂದು ಉತ್ತರ ನಮ್ ಕಡೆಯಿಂದ. ಅಂದ್ರೆ ನೀವು ಯಾರನ್ನ ಟಚ್ ಮಾಡ್ತಿದ್ದೀರಾ ಮೇಡಮ್? ಪ್ರಜ್ವಲ್ ಅವ್ರಿಗೆ ನೇರವಾಗಿ ಕಾಲ್ ಮಾಡ್ತೀವಿ ಸರ್ ನಾವು, ಅವ್ರು ರೆಸ್ಪಾಂಡ್ ಮಾಡಲ್ಲ. ಯಾವುದೇ ಕಾಲ್ ರಿಂಗ್ ಆಗುತ್ತೆ. ಓಕೆ ಹೇಳಿ ಸರ್. ಇವಾಗ ಇಷ್ಟೆಲ್ಲ ಆಗಿರೋದ್ರಿಂದ ಈಗ ಅವರು ಕ್ಲಾರಿಟಿ ಹೇಳಿದ್ದಾರೆ, ನಿಮ್ಮ ಕಡೆಯಿಂದ ನೀವು ಹೇಳಿದ್ದೀರಾ, ಪ್ರಜ್ವಲ್ ಅವರನ್ನ ಭೇಟಿಯಾಗಿ ಏನಾದರೂ ಮಾತಾಡಿ. ಈಗ ನಾವು ಹೋಗ್ತೀವಿ ಮೇಡಮ್, ನಾವು ಹೋಗ್ತೀವಿ. ಅಂದರೆ ಎಲ್ಲಿದ್ದಾರೆ ಗೊತ್ತಿಲ್ಲ, ಫೋನ್ ಆಫ್ ಇದೆ. ನಾವು ಮ್ಯಾನೇಜರ್ನ ಕಾಂಟ್ಯಾಕ್ಟ್ ಮಾಡ್ತೀವಿ, ಈಗ ಹೋಗ್ತೀವಿ. ಮತ್ತು ನಾವು ಗುರು ಅವ್ರ ಹತ್ರ ಇಲ್ಲಿ ಮಾತಾಡೋದಿದೆ, ಗುರು ಸರ್ಗೂ ಮಾತಾಡಬೇಕು. ಆಮೇಲೆ ರಾಜ್ ಶೆಟ್ಟರ್ ಹೇಳಿದ್ರು ಮನುಷ್ಯರ ಥರ ಬಿಹೇವ್ ಮಾಡೋದಾದ್ರಿಂದ ನಾವು ಮನುಷ್ಯರೇ ಮೇಡಮ್, ಎಲ್ಲರೂ ಮನುಷ್ಯರೇ ಮೇಡಮ್. ಈಗ ಇದೇ ಜಾಗದಲ್ಲಿ ಬೇರೆಯವರು ಇದನ್ನೇ ಮಾಡ್ತಿದ್ರು ಮೇಡಮ್. ಅಲ್ಲಲ್ಲ ಮೇಡಮ್, ಒಂದು ನಿಮಿಷ ಮೇಡಮ್, ಸಾರಿ. ಅದಕ್ಕೆ ನಮ್ಮ ಕಡೆಯಿಂದ ನಾವು ಸಾರಿ ಕೇಳ್ತೀನಿ ಮೇಡಮ್. ಅದು ನಿಮ್ಮ ಕಡೆಯಿಂದ ನಿಮಗೆ ತಪ್ಪು ಅನಿಸ್ತಿದೆ. ಓಕೆ, ಆ ಥರದ್ದು ಏನಾದ್ರು ನಮ್ಮ ಕಡೆಯಿಂದ ನಿಮ್ಗೆ ತಪ್ಪು ಅನಿಸಿದ್ರೆ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಓಕೆ ಸರ್, ಮೇಡಮ್ ನಾನು ಕ್ಷಮೆ ಕೇಳ್ತೀನಿ. ಬಟ್ ಅವ್ರು ಮಾಡಿರೋದು ತಪ್ಪು ಅಂತ ನಿಮ್ಗೆ ಅನಿಸಿಲ್ವಾ ಮೇಡಮ್? ಅಷ್ಟೇ ಮೇಡಮ್ ನಮಗೆ ಬೇಕಾಗಿರೋದು. ನಾವು ಕೇಳ್ತಿರೋದು ಒಂದೇ. ಈಗ ಮೇಡಮ್ ಅವರು ಹೇಳಿದ್ರು ಗುರು, ಹೇಳಿ ಮೇಡಮ್, ಹೇಳಿ. ಪ್ರಜ್ವಲ್ ಅವರ ಅಭಿಮಾನಿ ಆಗಿರಬಹುದು ನೀವು, ಆದ್ರೆ ಪ್ರಜ್ವಲ್ ಅವರು ಸ್ಕ್ರೀನ್ ಮೇಲೆ ಚೆನ್ನಾಗಿ ಬರಬೇಕು, ಅವರ ಒಂದು ಸಿನಿಮಾ ಗೆಲ್ಬೇಕು ಅನ್ನೋದು ಅಭಿಮಾನಿಗಳಿಗೂ ಇರಬೇಕು. ಸೊ ಅವರ ಒಂದು ವಾಯ್ಸ್ ಚೆನ್ನಾಗಿ ಅದಕ್ಕೆ ಡಬ್ಬ ಆಗದೇ ಇದ್ದಾಗ ಆ ಸಿನಿಮಾ ಸಕ್ಸಸ್ ಆಗುತ್ತೆ ಅಂತ ನೀವು ಹೆಂಗ್? ಈಗ ನಮ್ಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ವಲ್ಲ ಮೇಡಮ್, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ. ಟ್ರೈ ಮಾಡ್ಬೋದಿತ್ತಲ್ವ ಮೇಡಮ್? ಸಿನಿಮಾ ಬಗ್ಗೆ ಸಿನಿಮಾ ಮೇಡಮ್, ನಿಮ್ಮ ಪಾಯಿಂಟ್ಸ್ ಅವ್ರ ಹತ್ರನೂ ಇರುತ್ತಲ್ಲ ಮೇಡಮ್, ಡಾಕ್ಯುಮೆಂಟ್ ಅವ್ರ ಹತ್ರನೂ ಕಾಲ್ ಲಿಸ್ಟ್ ಇರುತ್ತೆ, ಅವ್ರ ಹತ್ರನೂ ಮೆಸೇಜಸ್ ಇರುತ್ತೆ ಅಲ್ವಾ? ನೀವು ಗಲಾಟೆ ಮಾಡಿರೋರು, ಗಲಾಟೆ ಅಂತ ಹೇಳ್ಬೇಡಿ ಮೇಡಮ್. ಹೋಗ್ತೀವಿ ಮೇಡಮ್, ಅಲ್ಲಿ ಹೋಗ್ತೀವಿ ಮಾಡ್ತೀವಿ. ಅದನ್ನ ಮಾಡದೇ ಇರಕ್ಕೆ ಇಷ್ಟೆಲ್ಲ ಆದ್ಮೇಲೆ ನಾವು ಅದನ್ನ ಮಾಡದೇ ಇರೋಕ್ಕಾಗುತ್ತಾ? ಮಾಡ್ತೀವಿ, ಅದನ್ನ ಮಾಡ್ತೀವಿ ಮೇಡಮ್, ಮಾಡ್ತೀವಿ. ಅದನ್ನ ಮಾಡಿಲ್ಲ ಅಂತ ಹೌದು, ಮಾಡ್ತೀವಿ, ಅದನ್ನು ಮಾಡ್ತೀವಿ. ನಮ್ದೇನಿಲ್ಲ ಮೇಡಮ್, ನಾವು ಕೇಳ್ತಿರೋದು ಒಂದೇ ಮೇಡಮ್. ಬೇರೆ ಸಿನಿಮಾ ಬಗ್ಗೆ ಆಗಲಿ, ಟೆಕ್ನಿಷಿಯನ್ಸ್ ಬಗ್ಗೆ ಆಗಲಿ, ಅಥವಾ ಸಿನಿಮಾ ಕ್ವಾಲಿಟಿ ಬಗ್ಗೆ ಆಗಲಿ, ನಾವು ಬೇರೆ ಯಾವ ವಿಚಾರನೂ ನಾವು ಕೇಳ್ತಿಲ್ಲ ಮೇಡಮ್. ಬೇರೆ ಏನೂ ನಾವು ಕೇಳೋಕ್ಕೂ ಬಂದಿಲ್ಲ ಇಲ್ಲಿ.
ನಮ್ಗಿಲ್ಲಿ ಬರೋವರೆಗೂ ನಮ್ಗೇನು ಗೊತ್ತಿರುತ್ತೆ, ಈಗ ನಮ್ಗೇನು ತೋರಿಸಿರ್ತಾರ ಮುಂಚೆನೇ ಟ್ರೈಲರ್ನ, ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದಕ್ಕೆ ನಾವು ಕೇಳ್ತಿದೀವಿ ಅಷ್ಟೇ, ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ ಮೇಡಮ್. ಭಾಗಿಯಾಗಿರೋದ್ರಿಂದ ಹೌದು ಮೇಡಮ್. ಸೊ ಪ್ರಜ್ವಲ್ ಅವರ ಸ್ಕ್ರೀನ್ ಸ್ಪೇಸ್ ಕಮ್ಮಿ ಇದೆಯಾ? ಇಲ್ಲ ಮೇಡಮ್. ರಾಜ್ ಶೆಟ್ರು ಓನ್ಲಿ ಗೆಸ್ಟ್ ಅಪಿಯರೆನ್ಸ್ ಮೇಡಮ್, ಅದು ನಮಗೆ ಗೊತ್ತಿರೋ ವಿಚಾರನೇ ಮೇಡಮ್, ಪ್ರಜ್ವಲ್ ಸರ್ಗೂ ಗೊತ್ತಿರೋ ವಿಚಾರನೇ ಆ ವಿಚಾರ ಮೇಡಮ್. ಈಗ ನಾನು ಹೇಳೋದು ಒಂದು ಕ್ಲಾರಿಟಿ ಕೊಡ್ತೀನಿ, ರಾಜ್ ಶೆಟ್ರಿಗಾಗಲಿ ಪ್ರಜ್ವಲ್ ಸರ್ಗಾಗಲಿ ಯಾವುದೇ ಥರದ ಭಿನ್ನಾಭಿಪ್ರಾಯನೂ ಇಲ್ಲ. ರಾಜ್ ಶೆಟ್ರು ಬಂದರು ಅಂತ ಪ್ರಜ್ವಲ್ ಅವ್ರಿಗೆ ಅವ್ರ ಸ್ಕ್ರೀನ್ ಸ್ಪೇಸ್ ಕಮ್ಮಿ ಮಾಡಿಲ್ಲ, ಆ ಥರದ್ದು ಯಾವುದೇ ಥರದ್ದು ಏನೂ ಆಗಿಲ್ಲ ಮೇಡಮ್. ನಾವು ಕೇಳ್ತಿರೋದು ಓನ್ಲಿ ಪ್ರಜ್ವಲ್ ಅವ್ರ ವಾಯ್ಸ್ ಇಲ್ಲ ಅನ್ನೋದು ಅಷ್ಟೇ ಕೇಳ್ತಿರೋದು. ಪ್ರಜ್ವಲ್ ಅವರ ನಡುವೆ ವೈಮನಸ್ ಇದೆಯಾ ಅದು ನಮಗೆ ಗೊತ್ತಿಲ್ಲ ಮೇಡಮ್, ಅದು ಅವರಿಬ್ಬರು ಸಮಸ್ಯೆಗಳು ಏನಿದೆಯೋ ನಮಗೆ ಗೊತ್ತಿಲ್ಲ ಅಲ್ವಾ ಸರ್? ಅವರ ಸಮಸ್ಯೆಗಳು ಅವರು ಬಗೆಹರಿಸ್ತಾರೆ. ನೀವು ಇವತ್ತು ಒಂದು ಪ್ರೆಸ್ ಮೀಟಿಂಗ್ ನಾವು ಕೇಳೋ ಅಧಿಕಾರ ಇಲ್ವಾ ಮೇಡಮ್ ಅಭಿಮಾನಿಗಳಿಗೆ? ವೇದಿಕೆ ಅಲ್ಲ ಅಂತ ಸರ್. ಓಕೆ ಮೇಡಮ್, ಆ ಥರ ಏನೋ ನಿಮ್ಗೆ ಅನಿಸಿದ್ರೆ ನಾವು ಕ್ಷಮೆ ಕೇಳ್ತೀನಿ ಮೇಡಮ್. ನೀವೇ ಅಭಿಮಾನಿಗಳೇ ಅವರು ಮೇಡಮ್ ಅದೇ ಮೇಡಮ್ ನಾನು ಹೇಳ್ತಾ ಇದ್ದೀನಲ್ಲ ಮೇಡಮ್, ಇಲ್ಲ ನಾವು ತಂದಿಕ್ಕಂತ ಕೆಲಸ ಮಾಡಿಲ್ಲ ಮೇಡಮ್. ಇಷ್ಟು ಸಿನಿಮಾ ಕೆಲಸಗಳು ನಾವು ಮಾಡ್ತೀವಲ್ಲ, ಇಷ್ಟು ಸಿನಿಮಾದಲ್ಲಿ ಈ ಥರ ಆಗಿಲ್ವಲ್ಲ ಮೇಡಮ್? ಯಾವ ಹೀರೋಗಳು ಯಾವ ಈ ಥರ ಆಗಿದೆ ಮೇಡಮ್? ಒಂದೇ ಮೇಡಮ್, ಒಂದು ನಿಮಿಷ ಮೇಡಮ್ ಮೇಡಮ್ ಈಗ ನಾನು ನಿಮ್ಮನ್ನೇ ಕೇಳ್ತೀನಿ ಮೇಡಮ್. ನೀವು ಹೇಳ್ತಿದ್ದೀರಾ ಓಕೆ ನಿಮ್ಮಿಂದ ಈ ಥರ ಆಗಿದ್ದು ತಪ್ಪಲ್ವಾ ಅಂತ. ಓಕೆ ಆಯ್ತು, ನೀವು ಹೇಳ್ತಿದ್ದೀರಾ ತಪ್ಪಲ್ವಾ ಅಂತ, ಆಯ್ತು ನಾನು ಅದನ್ನು ತಪ್ಪನ್ನು ಒಪ್ಕೊಂತೀನಿ ಮೇಡಮ್. ಈಗಿದ್ದು ನಿಮಗೆ ತಪ್ಪು ಅನ್ಸಿಲ್ವ ಮೇಡಮ್? ಅವ್ರು ಹೇಳಿದಲ್ಲ ಸರ್, ಆಲ್ರೆಡಿ ಒಂದು ಡಬ್ಬಿಂಗ್ಗೆ ನಾವು ಬುಕ್ ಮಾಡಿಟ್ಟಿದ್ದೀವಿ, ಅವ್ರಿಗೋಸ್ಕರ ಕಾಯ್ತಾ ಇದೀವಿ, ಅವ್ರು ಬಂದು ಡಬ್ ಮಾಡ್ಲಿ ಮುಂದೆ, ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಹೇಳ್ತಾರೆ. ಅದನ್ನ ಅವರಿಬ್ಬರು ಜೊತೆಲಿ ಕೂತ್ಕೊಂಡಾಗ ಅಲ್ಲಿ ಮಾತಾಡಲಿ ಮೇಡಮ್. ಅವಾಗ ಯಾರ ಕಡೆಯಿಂದ ತಪ್ಪಾಗಿದೆ ಯಾರ ಕಡೆಯಿಂದ ತಪ್ಪಾಗಿಲ್ಲ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಮೇಡಮ್ ನಿಮಗೆ. ದಯವಿಟ್ಟು ನಮ್ಮ ಕಡೆಯಿಂದ ಏನಾದ್ರು ನಿಮಗೆ ಒಂದು ನಿಮಿಷ ಮೇಡಮ್, ಮಾಧ್ಯಮದವ್ರು ಇಲ್ಲದೆ ಸಿನಿಮಾ ಇಲ್ಲ, ಅದು ನಮ್ಗೆ ಅವಶ್ಯಕತೆನೇ ಇಲ್ಲ ಮೇಡಮ್, ಅದು ನಮ್ಗೆ ಅವಶ್ಯಕತೆನೇ ಇಲ್ಲ. ಆಸ್ ಎ ಫ್ಯಾನ್ ನಾನು ಒಬ್ಬ ಸಿನಿಮಾ ಅಭಿಮಾನಿಯಾಗಿ, ಒಬ್ಬ ಹೀರೋ ಅಭಿಮಾನಿಯಾಗಿ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ಅದು ಪ್ರೊಡ್ಯೂಸರ್ ಉಂಟು, ಹೀರೋ ಉಂಟು, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಆ ವಿಚಾರ ಮಾತಾಡುವಂಥ ರೈಟ್ಸ್ ನನಗೂ ಇಲ್ಲ, ಬೇರೆ ಇಲ್ಲಿರೋರು ಯಾರಿಗೂ ಇಲ್ಲ. ಸರ್ ನೀವು ಅಭಿಮಾನಿಯಾಗಿ ನೋಡ್ತಾ ಇದ್ದೀರಾ, ಬಟ್ ನಿಮ್ಮ ಒಂದು ಹೀರೋನ ಸಿನಿಮಾ ಸ್ಕ್ರೀನ್ ಅಲ್ಲಿ ಆರಾಧಿಸುವ ತರ ನೀವು ನೋಡ್ಬೇಕಲ್ವಾ? ಅದೇ ಮೇಡಮ್, ಆರಾಧಿಸೋದಕ್ಕೆ ನೋಡ್ತಿರೋದಕ್ಕೇನೆ ಅದಿಲ್ಲ ಅಂದ್ರೆ ನಮಗೆ ಬೇಜಾರಾಗುತ್ತೆ ಮೇಡಮ್. ಪ್ರಜ್ವಲ್ ಅವರೇ ಡಬ್ಬಿಂಗ್ ಮಾಡಿ ಆ ಒಂದು ಕ್ಯಾರೆಕ್ಟರ್ ಗೆ ಮೇಡಮ್ ಈಗಲೂ ಹೇಳ್ತೀನಿ ಕೇಳಿ, ಅಲ್ಲ ಒಂದು ನಿಮಿಷ ಹೇಳ್ತೀನಿ ಕೇಳಿ, ಅಲ್ಲ ಮೇಡಮ್ ಈಗಲೂ ಹೇಳ್ತೀನಿ ಕೇಳಿ. ಈಗಲೂ ನಾವೇನು ಇದನ್ನ ನಾವು ಪ್ರಮೋಷನ್ ಮಾಡಲ್ಲ, ನಾವು ಟೀಮ್ ಜೊತೆ ನಿಂತ್ಕೊಳ್ಳಲ್ಲ. ಇಲ್ಲಿವರೆಗೂ ಕರಾವಳಿ ಮುಹೂರ್ತ ದೊಡ್ಡ ಗಣಪತಿ ಟೆಂಪಲಲ್ಲಿ ಏನು ಮುಹೂರ್ತ ಆಯಿತು ಅವತ್ತಿಂದ ಇವತ್ತಿನವರೆಗೂ ಇದೇ ಗುರು ಸರ್ನ ಬೇಕಾದ್ರೆ ಕರೆದ್ಬಿಟ್ಟು ನೀವು ಅಲ್ಲಿ ಕೇಳಿ, ಹೀರೋ ಅಭಿಮಾನಿಗಳು ನಿಮಗೆ ಅಂದರೆ ಪ್ರಮೋಷನ್ ವಿಚಾರದಲ್ಲಿ ಇರ್ಬೋದು, ಯಾವುದ್ರಲ್ಲಾರು ನಿಮಗೆ ಸಪೋರ್ಟ್ ಮಾಡಿದಾರಾ ಮಾಡಿಲ್ವಾ ಅಂತ ಇಡೀ ನಮ್ಮ ಟೀಮ್ ಅವ್ರ ಜೊತೆ ನಿಂತಿದೆ ಮೇಡಮ್. ನಾನು 4 days ಬ್ಯಾಕ್ ನಾನು ಕಾಲ್ ಮಾಡಿದ್ದೀನಿ ಮೇಡಮ್ ಗುರು ಸರ್ಗೆ, ನಾನು ಕಾಲ್ ಲಿಸ್ಟ್ ತೋರಿಸ್ತೀನಿ. ಒಂದು ನಿಮಿಷ ಮೇಡಮ್ ನಾನು ಮಾತಾಡ್ತೀನಿ ಮೇಡಮ್, ಒಂದು ನಿಮಿಷ ಮೇಡಮ್ ನಾನು ಮಾತಾಡ್ತಿದ್ದೀನಲ್ಲ ಮೇಡಮ್. ನಾನು ಕಾಲ್ ಲಿಸ್ಟ್ ತೋರಿಸ್ತೀನಿ ಮೇಡಮ್. 3 days ಬ್ಯಾಕ್ ನಾನು 4 times ಕಾಲ್ ಮಾಡಿದ್ದೀನಿ ಗುರು ಸರ್ಗೆ. ಹಣ ಏನು ನಡೀತಿದೆ, ಏನು ಮಾಡಬೇಕು, ನಮ್ಮ ಕಡೆಯಿಂದ ಏನೇನು ಮಾಡಬೇಕಲ್ಲಿ ಆಸ್ ಎ ಫ್ಯಾನ್ ಅಸೋಸಿಯೇಷನಿಂದ ಕೇಳುವಂಥ ನೆಸೆಸರಿ ಇದೆಯಾ ಇಲ್ವಾ ಮೇಡಮ್? ನಮ್ಗೆ ಇದೆ ಅಲ್ವಾ ಮೇಡಮ್? ನಮ್ಮ ಫೋನ್ಗೆ ಆನ್ಸರ್ ಬಂದಿಲ್ಲ. ನಾನು ಕಾಲ್ ಲಿಸ್ಟ್ ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ನಾನು 4 ಸಲ ಫೋನ್ ಟ್ರೈ ಮಾಡಿದ್ದೀನಿ ಅಷ್ಟೇ ಅಲ್ಲ. ನೀವು ನೋಡ್ಬೋದು ಮೇಡಮ್. ಹೌದು ಮೇಡಮ್, ಇದೆ ಮೇಡಮ್, ಇದು ದೊಡ್ಡ ವಿಷಯ ಅಲ್ಲ ಮೇಡಮ್, ಇದು ದೊಡ್ಡ ವಿಷಯ ಮೇಡಮ್. ಅಭಿಮಾನಿ ಅವರಿಗೆ ತಲುಪಿಸಬೇಕು, ಏನೇ ಮನಸ್ತಾಪಗಳಿದ್ರು ಕೂಡ ಇವತ್ತಿನ ಪ್ರೆಸ್ ಮೀಟಿಂಗ್ ಅವರು ಭಾಗಿಯಾಗಿರ್ಬೇಕಿತ್ತಲ್ವಾ ಮೇಡಮ್? ಕರಿಬೇಕು ಅಂತಿಲ್ಲ ಬಂಡವಾಳ ಅವ್ರಿಗೋಸ್ಕರ ಸರ್ ನಾವು ಬರ್ತೀವಿ ಸರ್, ಸಿನಿಮಾ ಪತ್ರಕರ್ತರು ಎಲ್ಲ ಏನಾದ್ರು ಬರ್ತೀವಿ ಸರ್, ಸಿನಿಮಾ ಅದು ಸರ್, ನಮ್ಮ ಸಿನಿಮಾ ಅಂತ ಬರ್ತೀವಿ ಸರ್, ಸಿನಿಮಾ ಪತ್ರಕರ್ತರು. ಅದು ತಪ್ಪೇ ಅಲ್ಲ ಅನ್ನೋ ಥರ ಮಾತಾಡ್ತಿದ್ದೀರಲ್ಲ ಮೇಡಮ್. ಸಾರಿ ಮೇಡಮ್, ನೀವು ರಾಂಗ್ ಕ್ವಶನ್ ಕೇಳ್ತಿದ್ದೀರಾ. ಹೌದು, ಪೋಸ್ಟ್ ಮಾಡೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಮೇಡಮ್. ಪೋಸ್ಟ್ ಮಾಡಿಲ್ಲ ಅಂತಿರಲ್ಲ.